ದನ ಅದಾವ ನಮ್ಮಲ್ಲಿ, ಆಡ ಮೇಕೆ ಅದಾವ. ಅದಕ್ಕೆ ಅಕಸ್ಮಾತ್ ರಾತ್ರಿ ಏನೋ ಒಂದು ವಿಷಜಂತು ಕಸ್ತು, ಫಸ್ಟ್ ಏಡ್ ಏನ್ ಮಾಡ್ಬೇಕು? ಫಸ್ಟ್ ಏಡ್ ಎಲ್ಲಿ ಕಚ್ಚದ ಅನ್ನೋದು ನಿಮ್ಗೆ ಗೊತ್ತೈತಲ್ರಿ, ಅಲ್ಲಿ ಸ್ವಲ್ಪ ನೀವು ಬ್ಲೇಡ್ಲೆ ಇದು ಮಾಡಿ ಬ್ಲಡ್ ಹೊರಗೆ ತೆಗಿಬೇಕ್ರಿ. ಮತ್ತು ಅದಕ್ಕೆ ಅಯೋಡಿನ್ ಇತ್ತಂದ್ರೆ ಮನ್ಯಾಗ ಇದು ಏನಂದ್ರ ಡೆಟಾಲ್ ರೀ ಸರ್, ಡೆಟಾಲ್ ಹಾಕಿ ಸ್ವಚ್ಛ ತೊಳಿಬೇಕ್ರಿ. ಇವರು SHO ಅಂತ ಇರ್ತಾರ, ಸ್ಟೇಷನ್ ಹೌಸ್ ಆಫೀಸರ್ ಅಂತ ಕರೀತಾರೆ. ಠಾಣಾಧಿಕಾರಿಗಳು ಅಂತ ಇರ್ತಾರ. ಠಾಣಾಧಿಕಾರಿಗಳು ಅಂದ್ರೆ ಏನಂದ್ರೆ ಇಲ್ಲಿ ತೋರಿಸಿದ್ರು ಈ ಕಡೆ ಇಲ್ಲಿರ್ತಾರ ಇದು ಹವಾಲ್ದಾರ್ ಅಂತ ಇರ್ತಾರಮ್ಮ. ಇವರು ಫಸ್ಟ್ PC ಇರ್ತಾರಮ್ಮ ಅಪಾಯಿಂಟ್ ಆಗಾಗ, ಆಮೇಲೆ ಇವ್ರು ಬರ್ತಾರ. ತಿಳಿತಲ್ಲಮ್ಮ, ಇದು ಈ ಪಟ್ಟಿ ಬಂದ್ರಂದ್ರ ಇವ್ರು ಹವಾಲ್ದಾರ್ ಅಂತಾರ, ಇಲ್ಲ ಇಂಗ್ಲಿಷ್ ಒಳಗೆ ಹೆಡ್ ಕಾನ್ಸ್ಟೇಬಲ್ ಅಂತ ಕರೀತಾರೆ. ಮುಖ್ಯ ಪೇದೆ ಅಂತ ಕನ್ನಡದಾಗೂ ಕರೀತಾರೆ. ಮೊದಲ ಬ್ರಿಟಿಷ್ ಕಾಲದಾಗ ಹವಾಲ್ದಾರ್ ಅಂತ ಕರಿತಿದ್ರು. ಇಲ್ಲಿ ಇವ್ರದ್ದೇನು ಕೆಲಸ ಅಂದ್ರೆ ಯಾರಾದ್ರೂ ಏನಾದ್ರು ಕಂಪ್ಲೇಂಟ್ಗಳನ್ನಂತಂದ್ರ ಏನಾದ್ರು ಸಮಸ್ಯೆ ಬಂದು ಹೇಳ್ಕೊಂಡ್ರೆ ಅಟೆಂಡ್ ಮಾಡ್ಬೇಕಾದಂತ ಜವಾಬ್ದಾರಿ ಇವ್ರು ಇರ್ತಾರೆ. ಇವ್ರು ಅಟೆಂಡ್ ಮಾಡಿದ ಮ್ಯಾಗ ನನ್ನ ಕಡೆನೂ ಕಳಿಸ್ತಾರೆ. ಹುಡುಗಿಯರು ಸ್ಕೂಲ್ಗೆ ಹೋಗುವಾಗ ಯಾರಾದ್ರೂ ಹುಡುಗರು ಅವ್ರಿಗೆ ಚುಡಾಯಿಸಿದಾಗ ಅವ್ರಿಗೆ ಯಾವ ಶಿಕ್ಷೆ ಇರುತ್ತೆ? ಹುಡುಗಿಯರಿಗೆ ಚುಡಾಯಿಸಿದ್ರಪ್ಪ ಅಂದ್ರೆ ಈ ಸಲ ಏನಾದರೂ ಇತ್ತು ಪೋಕ್ಸೋ ಕಾಯ್ದೆ ಬರ್ತೈತಿ. ಪೋಕ್ಸೋ ಕಾಯ್ದೆ ಪ್ರಕಾರ ಅವ್ರು ಯಾರಾದರೂ ಹುಡುಗಿಯರಿಗೆ ಚುಡಾಯಿಸಿದ್ರು ಬಿಲೋ 18 ಒಳಗಿದ್ದು, ಹುಡುಗಿ 18 ಒಳಗಿದ್ರಪ್ಪ ಅಂದ್ರೆ ಪೋಕ್ಸೋ ಕಾಯ್ದೆ ಒಳಗೆ ಅವ್ರಿಗೆ ಕಠಿಣ ಶಿಕ್ಷೆ ಐತಮ್ಮ. ಬರೀ ಚುಡಾಯಿಸಿದ್ರೆ ಬರೀ ಅವ್ರಿಗೆ ಕರೆಸಿ ಠಾಣೆಗೆ ಹೇಳಿ ಕಳಿಸೋದಿಲ್ಲ, ಅವ್ರಿಗೆ ಶಿಕ್ಷೆ ಐತಿ. ಸೆಕ್ಷನ್ 8 and 12 ಪ್ರಕಾರ ಅವ್ರಿಗೆ ಶಿಕ್ಷೆ ಐತ್ರಿ. ಅವ್ರು ಹುಡುಗಿ ಯಾರು ನಿಮಗೆ ಬರೀ ಚುಡಾಯಿಸೋದಂದ್ರೆ ಬರೀ ನಿಮಗೆ ಎದುರ ಬಂದು ಚುಡಾಯಿಸೋದಲ್ಲ, ಫೋನ್ ಹಚ್ಚಿ ಚುಡಾಯಿಸೋದು, ಇವನ್ನೆಲ್ಲ ಹೇಳಿದಲ್ಲಿ ಪೋಕ್ಸೋದ ಬಗ್ಗೆ ಜಾಗೃತಿ ಐತಲ್ಲ. ನಾವು ಆಯ್ತು ಒಂದು ಬರ್ತೇವೆ ಬರ್ತೇವೆ. ಈಗ ನಿಮಗೆ ಬರೀ ಇದ್ರೊಳಗೆ ಅಷ್ಟೇ ಅಲ್ಲ, ನಿಮಗೆ ಬರೀ ಹಿಂಗೆ ದಾರಿ ಹಿಡ್ದು ಹೊಂಟಾಗ ಅಷ್ಟೇ ಚುಡಾಯಿಸೋದಲ್ಲ. ನಿಮ್ಗೆ ಎಲ್ಲಾರ ಫೋನ್ಯಾಗ ನಿಮ್ಮ ನಂಬರ್ ತೊಗೊಂಡು ಫೋನ್ ಹಚ್ಚೋದು, ಫೋನ್ಯಾಗ ಹೆದರಿಕೆ ಹಾಕೋದು, ಫೋನ್ಯಾಗ ಏನಾರ ಅನ್ನೋದು, ಅವು ಬಂದರು ಸೈಬರ್ ಇದ್ರೊಳಗೆ ಸೈಬರ್ ಕ್ರೈಮ್ ಆಗ್ತೈತೆ. ಸೈಬರ್ ಕ್ರೈಮ್ IT ಆ್ಯಕ್ಟ್ ಅಂತೇಳಿ ಅದ್ರ ಸಂಬಂಧನೇ ಐತಿ, ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಆ್ಯಕ್ಟ್. ಆಮೇಲೆ ಸ್ಪೆಷಲಿ ಯಾರು 18 ವರ್ಷದ ಮಕ್ಕಳು ಮಕ್ಕಳ ಮ್ಯಾಗ ಯಾವುದೇ ರೀತಿ ಇದು ಆಯ್ತಪ್ಪ ಅಂದ್ರೆ ಅವ್ರ ಮ್ಯಾಗ ಏನಾದರೂ ಅಫೆನ್ಸ್ಗಳಾದಂದ್ರೆ ಅದಕ್ಕೋಸ್ಕರ ಪೋಕ್ಸೋ ಅಂತ ಹೇಳಿ ಐತಿ. ಎಸ್ಪೆಷಲಿ ಸೆಕ್ಸುವಲ್ ಅಫೆನ್ಸ್ಗಳಾದವು ಅಂದ್ರೆ ಪೋಕ್ಸೋ ಅಂತೇಳಿ ಒಂದು ಕಾಯ್ದೆ ಐತಮ್ಮ. ಓದ್ಕೊಂತೀವಿ ಪ್ರಿವೆನ್ಷನ್. ಹಾಂ, ಅದೇ ಇಲ್ಲಿಗೆಲ್ಲಾಗಿ ಮಾಡಿಫೈಡ್ ವೆಹಿಕಲ್ಸ್ ಇರ್ತಾವಲ್ಲ, ಇಂಡಿಯನ್ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಅಂತೇಳಿ ಐತಿ. ತಿದ್ದುಪಡಿ 2022 ಪ್ರಕಾರ ಅವ್ರಿಗೆ 5,000 ರೂಪಾಯಿ ದಂಡ ಐತಿ. ಯಾರು ಗಾಡಿ ಮಾಡಿಫೈ ಮಾಡಿ ಹೊಡೆದ್ರಂದ್ರೆ, ಸೈಲೆನ್ಸರ್ ಹೋದ್ರೆ ತುಂಬ ಹೋದ್ರು, ಆಮೇಲೆ ವಿತೌಟ್ ಹೆಲ್ಮೆಟ್ ಹೋದ್ರೆ 500 ರೂಪಾಯಿ, ಹಿಂಗೆ ವಿತೌಟ್ ಡ್ರೈವಿಂಗ್ ಲೈಸೆನ್ಸ್ ಹೋದ್ರೆ ಅವ್ರು 1,000 ರೂಪಾಯಿ ಇಟ್ಟು, ಬೈಕ್ ಹೊಡೆದ್ರೆ 1000, ಬೇರೆ ದೊಡ್ಡ ಗಾಡಿ ಹೊಡೆದ್ರೆ ಅಂದ್ರೆ 3,000 ರೂಪಾಯಿ ದಂಡ ಐತಿ. ಠಾಣೆ ಬಗ್ಗೆ ನಾವು ಯಾರಿಗೆ ತಪ್ಪು ಮಾಡ್ತಾರೋ ಅವ್ರಿಗೆ ಎಷ್ಟಿದ್ರು ಮಾಡ್ತಾರೆ. ಉದಾಹರಣೆ ನಾವು ಯಾರು ಕಾಲೇಜಲ್ಲಿ ಇರ್ತೀವಿ, ಅದ್ರ ಸಲುವಾಗಿ ತೆರೆದ ಮನೆ ಕಾರ್ಯಕ್ರಮ ಅಂತೇಳಿ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಮಾಡಿರ್ತಾರೆ. ಅಂದ್ರೆ ಠಾಣೆ ಬಗ್ಗೆ ಜಾಗೃತಿ ಬರಲಿ ಮಕ್ಕಳಿಗೆಲ್ಲ ಅಂತೇಳಿ ಓಪನ್ ಹೌಸ್ ಪ್ರೋಗ್ರಾಮ್ ಅಂತೇಳಿ ನಮ್ಗೆಲ್ಲ ತಿಂಗಳಿಗೆ 1 ಸಲ 2 ಸಲ ಮಾಡೋದು ಇರ್ತೈತಿ. ಅದ್ರ ಸಲುವಾಗಿ ನೀವು ಬಂದಿದ್ದು ಒಳ್ಳೇದಾಯ್ತು. ನಮ್ಗೆಲ್ಲ ಇನ್ನೂ ಆಯಿತು,
ನಮ್ಮದು ಪ್ರೋಗ್ರಾಮ್ ಸಕ್ಸಸ್ ಆದಂಗಾಯ್ತು. ನೀವು ಪ್ರತಿ ಸಲ ನೀವು ಬೇಕಾದ್ರೆ ಜನ ಎಷ್ಟು ಕಡಿಮೆ ಬರ್ತೀರಲ್ಲ ಅವಾಗ ನಾವು ಫ್ರೀ ಇದ್ದಾಗ ಫೋನ್ ಮಾಡಿದ್ರೆ ಇನ್ನೂ ಹೇಳ್ತೀವಿ. ಓಕೆ ಸರ್, ಓಕೆ ಅಲ್ಲಿ ನಾವು ಬರ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಒಂದು ರಿಕ್ವೆಸ್ಟ್